ಸ್ನಾಯುಗಳಲ್ಲಿ ಸೆಳೆತ, ಹೃದಯ ಬಡಿತದಲ್ಲಿ ಇದ್ದಕ್ಕಿದ್ದಂತೆ ಏರುಪೇರು, ಅಥವಾ ಕೈಕಾಲುಗಳು ಜುಮ್ಮನ್ನುತ್ತಿವೆಯಾ? ಇದೆಲ್ಲ ಒಂದೇ ಒಂದು ಸಮಸ್ಯೆಯ ಲಕ್ಷಣ ಆಗಿರ್ಬೋದು. ಅದೇ ಕ್ಯಾಲ್ಸಿಯಂ ಕೊರತೆ. ಇದು ನಮ್ಮ ದೇಹದೊಳಗೆ ಸದ್ದಿಲ್ಲದೆ ಬೆಳೆಯೋ ಒಂದು ದೊಡ್ಡ ಅಪಾಯ. ಬನ್ನಿ, ಇವತ್ತು ಈ ಸೈಲೆಂಟ್ ಥ್ರೆಡ್ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಒಂದು ಕ್ಷಣ ಯೋಚನೆ ಮಾಡಿ, ಸಿಮೆಂಟ್ ಸರಿಯಿಲ್ಲದೆ ಕಟ್ಟಿದ ಒಂದು ಬಿಲ್ಡಿಂಗ್ ಹೇಗಿರುತ್ತೆ? ಅದು ಯಾವ ಕ್ಷಣದಲ್ಲಿ ಬೇಕಾದ್ರೂ ಬೀಳ್ಬೋದಲ್ವಾ? ನಮ್ಮ ದೇಹನೂ ಆ ಬಿಲ್ಡಿಂಗ್ ಇದ್ದಾಗೆ. ಅದಕ್ಕೆ ಬೇಕಾದ ಸಿಮೆಂಟ್ ಬೇರೇನೂ ಅಲ್ಲ, ಅದುವೇ ಕ್ಯಾಲ್ಸಿಯಂ. ಇದರ ಪ್ರಾಮುಖ್ಯತೆ ಅಷ್ಟಿದೆ. ಈ ಸಮಸ್ಯೆಯ ಗಂಭೀರತೆಯನ್ನ ಅರ್ಥ ಮಾಡಿಕೊಳ್ಳೋಕೆ 25 ವರ್ಷದ ಪ್ರಿಯಾಳ ಈ ಕಥೆಯನ್ನ ನೋಡೋಣ. ಅವಳು ಮೆಟ್ಟಿಲಿಂದ ಜಾರಿ ಬಿದ್ದಾಗ ಅವಳ ಕಾಲಿನ ಮೂಳೆ ಮುರಿದುಹೋಯ್ತು. ಎಕ್ಸ್ರೇ ನೋಡಿದ ಡಾಕ್ಟರ್ಗೆ ಶಾಕ್. ಯಾಕೆಂದ್ರೆ ಅವಳ ವಯಸ್ಸು 25 ಆದ್ರೂ ಮೂಳೆಗಳು 50 ವರ್ಷದವರ ಮೂಳೆಗಳ ಥರ ದುರ್ಬಲವಾಗಿದ್ದು. ಇದಕ್ಕೆ ಕಾರಣ ತೀವ್ರವಾದ ಕ್ಯಾಲ್ಸಿಯಂ ಕೊರತೆ. ಇದು ಕೇವಲ ಪ್ರಿಯಾಳ ಕಥೆಯಲ್ಲ, ಇದು ನಿಮ್ಮ ಹಾಗೆ ಜಗತ್ತಿನ ಕೋಟ್ಯಾಂತರ ಜನರ ಕಥೆ. ಹೌದು, ಪ್ರಿಯಾ ಒಬ್ಳೇ ಅಲ್ಲ. ಇಡೀ ಪ್ರಪಂಚದಲ್ಲಿ ಸುಮಾರು 100 ಕೋಟಿ ಅಂದ್ರೆ 1 ಬಿಲಿಯನ್ ಜನರು ಈ ಸಮಸ್ಯೆಯಿಂದ ಬಳಲ್ತಿದ್ದಾರೆ. ಈ ಅಪಾಯ ನಮ್ಮ ಕಣ್ಮುಂದೇ ಇದೆ, ಆದರೆ ಎಷ್ಟೋ ಜನಕ್ಕೆ ಇದರ ಅರಿವೇ ಇರೋದಿಲ್ಲ. ಹಾಗಾದ್ರೆ ಏನಿದು ಕ್ಯಾಲ್ಸಿಯಂ? ಸಾಮಾನ್ಯವಾಗಿ ಎಲ್ಲರೂ ಅಂದ್ಕೊಂಡಿರೋದು ಇದು ಮೂಳೆಗಳಿಗೆ ಮಾತ್ರ ಬೇಕು ಅಂತ. ಆದರೆ ಸತ್ಯ ಏನು ಗೊತ್ತಾ? ಇದು ನಮ್ಮ ದೇಹದ ಪ್ರತಿಯೊಂದು ಪ್ರಮುಖ ಕೆಲಸದಲ್ಲೂ ಭಾಗವಹಿಸುವ ಒಬ್ಬ ಸೈಲೆಂಟ್ ಹೀರೋ. ಸರಿ, ಈ ಹೀರೋನ ಪ್ರಮುಖ ಕೆಲಸಗಳು ಏನು? ಒಂದ್ಸಲ ನೋಡೋಣ. ಮೊದಲನೆಯದಾಗಿ, ಇದು ನಮ್ಮ ದೇಹದ ಕಮ್ಯುನಿಕೇಷನ್ ಸಿಸ್ಟಮ್ ಅನ್ನೇ ಕಂಟ್ರೋಲ್ ಮಾಡುತ್ತೆ. ಅಂದ್ರೆ ನರಕೋಶಗಳ ನಡುವೆ ಸಂದೇಶ ಕಳುಹಿಸೋದ್ರಿಂದ ಹಿಡಿದು ಇನ್ಸುಲಿನ್ನಂತಹ ಹಾರ್ಮೋನ್ಗಳನ್ನು ರಿಲೀಸ್ ಮಾಡೋವರೆಗೂ ಇದರದ್ದೇ ಪಾತ್ರ. ಜೊತೆಗೆ ನಮ್ಮ ಸ್ನಾಯುಗಳ ಚಲನೆಗೂ ಇದೇ ಶಕ್ತಿ ನೀಡೋದು. ಇಲ್ಲೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ. ನಮ್ಮ ದೇಹದಲ್ಲಿರುವ 99% ಕ್ಯಾಲ್ಸಿಯಂ ಮೂಳೆಗಳು ಮತ್ತು ಹಲ್ಲುಗಳಲ್ಲಿರುತ್ತೆ. ಆದರೆ ಉಳಿದ ಕೇವಲ 1% ಕ್ಯಾಲ್ಸಿಯಂ ನಮ್ಮ ರಕ್ತದಲ್ಲಿದ್ದುಕೊಂಡು ಹೃದಯ ಬಡಿತವನ್ನ ಕಂಟ್ರೋಲ್ ಮಾಡೋದು, ನಮ್ಮ ಇಮ್ಯುನಿಟಿಯನ್ನ ಹೆಚ್ಚಿಸೋದು ಮತ್ತು ನಮ್ಮ ದೇಹಕ್ಕೆ ಎನರ್ಜಿ ಕೊಡೋದು, ಹೀಗೆ ಪ್ರಾಣಕ್ಕೆ ಅತ್ಯವಶ್ಯಕವಾದ ಕೆಲಸಗಳನ್ನ ಮಾಡತ್ತೆ. ಆ 1% ಇಲ್ಲಿದ್ರೆ ನಮ್ಮ ಇಡೀ ದೇಹದ ಸಿಸ್ಟಮ್ ಕೊಲ್ಯಾಪ್ಸ್ ಆಗುತ್ತೆ. ಈಗ ಪ್ರಶ್ನೆ ಇರೋದು, ಇಷ್ಟೆಲ್ಲ ಪ್ರಮುಖ ಕೆಲಸಗಳನ್ನು ಮಾಡುವ ಈ ಹೀರೋ ಅಂದ್ರೆ ಕ್ಯಾಲ್ಸಿಯಂ ನಮ್ಮ ದೇಹದಲ್ಲಿ ಕಡಿಮೆ ಆದ್ರೆ ಏನಾಗುತ್ತೆ? ನಮ್ಮ ದೇಹ ಯಾವೆಲ್ಲ ರೀತಿಯಲ್ಲೇ ಅಪಾಯದ ಸೂಚನೆ ಕೊಡತ್ತೆ? ನಿಮ್ಮ ದೇಹ ಈ ಎಚ್ಚರಿಕೆ ಗಂಟೆಗಳನ್ನ ಕಳಿಸ್ತಿದೆಯಾ? ಸ್ವಲ್ಪ ಗಮನ ಕೊಡಿ. ಸ್ನಾಯುಗಳಲ್ಲಿ ತೀವ್ರವಾದ ನೋವು, ಸೆಳೆತ, ಅಥವಾ ಕೈಕಾಲುಗಳಲ್ಲಿ ಜುಮ್ಮೆನ್ನುವ ಅನುಭವ? ಸಣ್ಣ ಕೆಲಸ ಮಾಡಿದರೂ ವಿಪರೀತ ಸುಸ್ತಾಗುತ್ತಿದೆಯಾ? ಉಗುರುಗಳು ಸುಲಭವಾಗಿ ಮುರಿದು ಹೋಗುತ್ತಿದೆಯಾ? ಅಥವಾ ಹೃದಯ ಬಡಿತದಲ್ಲಿ ಏರುಪೇರು ಕಾಣಿಸ್ತಿದೆಯಾ? ಇದೆಲ್ಲವೂ ಕ್ಯಾಲ್ಸಿಯಂ ಕೊರತೆಯ ಲಕ್ಷಣಗಳಾಗಿರ್ಬೋದು, ನಿರ್ಲಕ್ಷ್ಯ ಬೇಡ. ಇಲ್ಲಿಗೆ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ಹಾಲು, ಮೊಸರು, ಪನೀರ್ ಅಂತ ದಿನನಿತ್ಯ ಬಳಸುವ ನಮ್ಮಂತಹ ದೇಶದಲ್ಲಿ ಯಾಕೆ ಇಷ್ಟೊಂದು ಜನಕ್ಕೆ ಕ್ಯಾಲ್ಸಿಯಂ ಕೊರತೆ ಇದೆ? ನಾವು ತಿನ್ನುವ ಕ್ಯಾಲ್ಸಿಯಂ ಎಲ್ಲ ಎಲ್ಲಿಗೋಗ್ತದೆ? ನಾವು ಮಾಡುವ ತಪ್ಪುಗಳು ಯಾವುದು ಅಂತ ನೋಡೋಣ. ಅದಕ್ಕೂ ಮೊದಲು ಒಂದು ಸಣ್ಣ ಮನವಿ. ಈ ಮಾಹಿತಿ ನಿಜವಾಗಿಯೂ ಎಲ್ಲರಿಗೂ ಮುಖ್ಯ ಅಂತ ನಿಮಗನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಇದರಿಂದ ಈ ಜ್ಞಾನ ಇನ್ನಷ್ಟು ಜನರನ್ನು ತಲುಪುತ್ತೆ. ಸರಿ, ಈಗ ಆ ಕಾರಣಗಳೇನು ಅಂತ ನೋಡೋಣ ಬನ್ನಿ. ಓಕೆ, ನಾವು ಮಾಡುವ ಮೊದಲ ಮತ್ತು ಅತಿ ದೊಡ್ಡ ತಪ್ಪು ಅಂದ್ರೆ ಅತಿಯಾದ ಉಪ್ಪಿನ ಸೇವನೆ. ನಾವು ಹೆಚ್ಚು ಉಪ್ಪು ತಿಂದಾಗ ನಮ್ಮ ಕಿಡ್ನಿಗಳು ಆ ಹೆಚ್ಚುವರಿ ಸೋಡಿಯಂನ್ನು ಮೂತ್ರದ ಮೂಲಕ ಹೊರಹಾಕುತ್ತೆ. ಆದರೆ ಈ ಪ್ರಕ್ರಿಯೆಯಲ್ಲಿ ಸೋಡಿಯಂ ತನ್ನ ಜೊತೆಗೆ ಕ್ಯಾಲ್ಸಿಯಂ ಅನ್ನು ಎಳೆದುಕೊಂಡು ಹೋಗುತ್ತೆ. ಸರಳವಾಗಿ ಹೇಳೋದಾದ್ರೆ ಉಪ್ಪಿನ ಜೊತೆ ನಮ್ಮ ದೇಹದ ಕ್ಯಾಲ್ಸಿಯಂ ಕೂಡ ಕರಗಿ ಹೋಗುತ್ತೆ. ಎರಡನೇ ವಿಲನ್ ಯಾರೋ ಗೊತ್ತಾ? ಕೆಫೀನ್. ಚಹಾ ಮತ್ತು ಕಾಫಿಯಲ್ಲಿರುವ ಕೆಫೀನ್ ನಾವು ತಿಂದ ಆಹಾರದಿಂದ ಕ್ಯಾಲ್ಸಿಯಂ ಹೀರ್ಕೊಳ್ಳೋದನ್ನು ತಡೆಯುತ್ತೆ ಮತ್ತು ದೇಹದಿಂದ ಅದನ್ನು ವೇಗವಾಗಿ ಹೊರಹಾಕುತ್ತೆ. ಅಂದ್ರೆ ನೀವು ಕ್ಯಾಲ್ಸಿಯಂ ಇರುವ ಹಾಲಿಗೆ ಕಾಫಿ ಪುಡಿ ಬೆರೆಸಿದಾಗ ಹಾಲಿನಲ್ಲಿರುವ ಕ್ಯಾಲ್ಸಿಯಂನ ಬಹುಪಾಲು ನಿಮ್ಮ ದೇಹಕ್ಕೆ ಸಿಗದೆ ವೇಸ್ಟ್ ಆಗುತ್ತೆ. ನಾವು ತಿನ್ನುವ ಪ್ಯಾಕೆಟ್ ಚಿಪ್ಸ್, ಕೂಲ್ ಡ್ರಿಂಕ್ಸ್ ಮತ್ತು ಇತರ ಪ್ರಾಸೆಸ್ಡ್ ಫುಡ್ಗಳಲ್ಲಿ ಕೃತಕ ಫಾಸ್ಫರಸ್ ಜಾಸ್ತಿ ಇರುತ್ತೆ. ಈ ಹೆಚ್ಚುವರಿ ಫಾಸ್ಫರಸ್ ನಮ್ಮ ರಕ್ತದಲ್ಲಿರುವ ಕ್ಯಾಲ್ಸಿಯಂ ಜೊತೆ ಸೇರ್ಕೊಂಡು ಎರಡನ್ನೂ ಒಟ್ಟಿಗೆ ದೇಹದಿಂದ ಹೊರಗೆ ಕಳಿಸುತ್ತೆ. ಇದ್ರಿಂದಲೂ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆ ಉಂಟಾಗುತ್ತೆ. ಇದು ಕೇಳೋಕೆ ಸ್ವಲ್ಪ ಆಶ್ಚರ್ಯ ಆಗಬಹುದು, ಆದರೆ ಅತಿಯಾದ ಪ್ರೋಟೀನ್ ಸೇವನೆ ಕೂಡ ಅಪಾಯಕಾರಿ. ಇದು ರಕ್ತವನ್ನು ಆಸಿಡಿಕ್ ಮಾಡುತ್ತೆ. ಈ ಆಸಿಡನ್ನು ಸರಿಪಡಿಸಲು ನಮ್ಮ ದೇಹಕ್ಕೆ ಕ್ಷಾರ ಬೇಕು. ನಮ್ಮ ದೇಹದಲ್ಲಿರೋ ಅತಿದೊಡ್ಡ ಕ್ಷಾರದ ಬ್ಯಾಂಕ್ ಯಾವುದು ಗೊತ್ತಾ? ನಮ್ಮ ಮೂಳೆಗಳಲ್ಲಿರೋ ಕ್ಯಾಲ್ಸಿಯಂ. ಹಾಗಾಗಿ ದೇಹವು ರಕ್ತವನ್ನು ಸರಿಪಡಿಸಲು ನಮ್ಮ ಮೂಳೆಗಳಿಂದಲೇ ಕ್ಯಾಲ್ಸಿಯಂ ಅನ್ನು ಕದಿಯುತ್ತೆ. ಇದರ ಪರಿಣಾಮ ಮೂಳೆಗಳು ದುರ್ಬಲಗೊಳ್ಳುತ್ತವೆ. ಇವುಗಳ ಜೊತೆಗೆ ಇನ್ನೂ ಕೆಲವು ಕಾರಣಗಳಿವೆ. ಇದರಲ್ಲಿ ಅತಿ ಮುಖ್ಯವಾದದ್ದು
ವಿಟಮಿನ್ ಡಿ ಕೊರತೆ. ವಿಟಮಿನ್ ಡಿ ಒಂದು ಗೇಟ್ ಕೀಪರ್ ಇದ್ದ ಹಾಗೆ. ಅದು ಇಲ್ಲದಿದ್ರೆ ನಾವೆಷ್ಟು ಕ್ಯಾಲ್ಸಿಯಂ ತಿಂದ್ರೂ ಅದು ನಮ್ಮ ಮೂಳೆಗಳ ಒಳಗೆ ಹೋಗೋದೇ ಇಲ್ಲ. ಇದರ ಜೊತೆಗೆ ವಯಸ್ಸಾದಂತೆ ಧೂಮಪಾನ, ಮದ್ಯಪಾನ ಇವೆಲ್ಲವೂ ನಮ್ಮ ಕ್ಯಾಲ್ಸಿಯಂ ಮಟ್ಟವನ್ನು ಕಡಿಮೆ ಮಾಡ್ತವೆ. ಹಾಗಾಗಿ ಒಂದು ವಿಷಯ ಸ್ಪಷ್ಟ, ಕ್ಯಾಲ್ಸಿಯಂ ಅನ್ನೋದು ಕೇವಲ ಒಂದು ಮಿನರಲ್ ಅಲ್ಲ, ಅದು ನಮ್ಮ ದೇಹದ ಆರೋಗ್ಯಕ್ಕೆ ನಾವು ಮಾಡಿಸೋ ಒಂದು ಇನ್ಶೂರೆನ್ಸ್ ಪಾಲಿಸಿ ಇದ್ದಾಗೆ. ಈ ಪಾಲಿಸಿಯನ್ನು ನಿರ್ಲಕ್ಷಿಸಿದರೆ ಭವಿಷ್ಯದಲ್ಲಿ ನಮ್ಮ ಮೂಳೆಗಳ ಜೊತೆಗಿನ ಸಂಬಂಧ ಮುರಿದು ಬೀಳೋದು ಗ್ಯಾರಂಟಿ. ಸರಿ, ಈಗ ನಮಗೆ ಸಮಸ್ಯೆ ಏನೆಂದು ಗೊತ್ತಾಗಿದೆ, ಕಾರಣಗಳೂ ತಿಳಿದಿವೆ. ಆದರೆ ಇದನ್ನು ಸರಿಪಡಿಸುವುದು ಹೇಗೆ? ಕ್ಯಾಲ್ಸಿಯಂ ಹೆಚ್ಚಾಗಿರುವ ಒಳ್ಳೆಯ ಆಹಾರಗಳು ಯಾವುವು? ನಾವು ತೆಗೆದುಕೊಳ್ಳುವ ಸಪ್ಲಿಮೆಂಟ್ಗಳು ಎಷ್ಟು ಸೇಫ್? ಈ ಎಲ್ಲ ಪ್ರಮುಖ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ನಮ್ಮ ಮುಂದಿನ ಭಾಗದಲ್ಲಿ ವಿವರವಾಗಿ ಚರ್ಚಿಸೋಣ. ಇವತ್ತಿನ ಈ ವಿಶ್ಲೇಷಣೆಯನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಈ ಮಾಹಿತಿ ನಿಮ್ಮ ಆರೋಗ್ಯಕ್ಕೆ ಸಹಾಯ ಮಾಡ್ತದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು, ಕುಟುಂಬದವರ ಜೊತೆ ಹಂಚ್ಕೊಳ್ಳಿ. ಯಾಕಂದರೆ ಜ್ಞಾನವನ್ನು ಹಂಚ್ಕೊಂಡ್ರೆ ಆರೋಗ್ಯ ಹೆಚ್ಚಾಗತ್ತೆ. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.